ಈ ಬ್ರಹ್ಮಾಂಡದ ಅತ್ಯಂತ ನಿಗೂಢವಾದ ಶಕ್ತಿಯು ಇದೀಗ ಆಕಾಶಮಂಡಲದಲ್ಲಿ ಒಂದು ಅದೃಶ್ಯವಾದ ಸಂಚಲನವನ್ನು ಶುರು ಮಾಡಿದೆ ಎನ್ನುವುದು ನಿಮಗೆ ಗೊತ್ತೇ? ಇದರ ನೇರ ಸಂಬಂಧ ನಿಮ್ಮ ಮುಂಬರುವ ಅದೃಷ್ಟದ ಜೊತೆಯಲ್ಲಿದೆ. ಜೂನ್ 29ರಿಂದ ಜುಲೈ 5ರ ನಡುವೆ ಒಂದು ಅಪರೂಪದ ಮತ್ತು ಪರಮ ಶಕ್ತಿಶಾಲಿ ಯೋಗ ಕೂಡಿ ಬರಲಿದ್ದು, ಅದು ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ತಾಕತ್ತನ್ನು ಹೊಂದಿದೆ. ವಿಧಾತನು ಈ 7 ದಿನಗಳ ಒಳಗಾಗಿ ನಿಮ್ಮ ಹಣೆಬರಹದ ಗೆರೆಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಬರೆದಿದ್ದಾನೆ. ಈ ವಾರ ನಿಮ್ಮ ಜೀವನದಲ್ಲಿ ಏನೋ ಒಂದು ದೊಡ್ಡ ಪವಾಡ ನಡೆಯಲಿದೆ. ಇದಕ್ಕಾಗಿ ನೀವು ಕಳೆದ ಹಲವು ವರ್ಷಗಳಿಂದ ಕಾಯುತ್ತಿದ್ದೀರಿ. ಕಾಲದ ಈ ಚಕ್ರ ನಿಜಕ್ಕೂ ಅದ್ಭುತವಾಗಿದೆ. ನಮಸ್ಕಾರ, ನನ್ನ ಪ್ರೀತಿಯ ಕನ್ಯಾ ರಾಶಿಯ ಅತ್ಯಂತ ಬುದ್ಧಿವಂತ, ಸೂಕ್ಷ್ಮ ಮನಸ್ಸಿನ ಮತ್ತು ಹೋರಾಟದ ಗುಣವುಳ್ಳ ಗೆಳೆಯರೇ, ಈ ಪವಿತ್ರ ಹಾಗೂ ಅಲೌಕಿಕ ಚರ್ಚೆಗೆ ನಿಮ್ಮನ್ನು ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಾನು ನಿಮ್ಮ ಹಿತೈಷಿ. ಈ ಜ್ಯೋತಿಷ್ಯದ ಪ್ರಯಾಣದಲ್ಲಿ ಮುಂದೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ತಪ್ಪದೇ ಬರೆಯಿರಿ. ಬನ್ನಿ ಶುರು ಮಾಡೋಣ. ಕನ್ಯಾ ರಾಶಿ ಎಂದರೆ ಅದ್ಭುತವಾದ ತಾಳ್ಮೆ, ಚುರುಕಾದ ತಾರ್ಕಿಕ ಸಾಮರ್ಥ್ಯ ಮತ್ತು ಎಷ್ಟೇ ಹದಗೆಟ್ಟ ಪರಿಸ್ಥಿತಿಯನ್ನಾದರೂ ತನ್ನ ವಿವೇಕದಿಂದ ಸರಿದೂಗಿಸಿ ವ್ಯವಸ್ಥಿತವಾಗಿ ಮಾಡುವ ಅಪರೂಪದ ಕಲೆ. ಎಂತಹದ್ದೇ ಕಷ್ಟದ ಪರಿಸ್ಥಿತಿ ಎದುರಾದರೂ ಸೋಲನ್ನೊಪ್ಪದೆ ಶಾಂತವಾಗಿ ನಿಂತು ದೊಡ್ಡ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ವ್ಯಕ್ತಿ ನೀವು. ನಿಮ್ಮ ಆಳವಾದ ತಿಳುವಳಿಕೆ, ಸೂಕ್ಷ್ಮತೆ ಮತ್ತು ಬೇರೆಯವರಿಗೆ ಸಹಾಯ ಮಾಡುವ ನಿಮ್ಮ ಈ ಗುಣವೇ ನಿಮ್ಮನ್ನು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತದೆ. ಜನರು ನಿಮ್ಮ ಹೊರಗಿನ ಸರಳತೆಯನ್ನು ನೋಡುತ್ತಾರೆ, ಆದರೆ ನಿಮ್ಮ ಒಳಗೆ ಓಡುತ್ತಿರುವ ಆಲೋಚನೆಗಳ ಮಹಾಸಾಗರ, ನಿಮ್ಮ ಅದ್ಭುತವಾದ ಆಧ್ಯಾತ್ಮಿಕ ಶಕ್ತಿ ಮತ್ತು ನಿಮ್ಮಲ್ಲಿ ಅಡಗಿರುವ ನಾಯಕತ್ವದ ಗುಣವನ್ನು ಸಾಕ್ಷಾತ್ ದೇವರ ವಿಶೇಷ ಕೃಪೆ ಇರುವವರು ಮಾತ್ರ ಅರ್ಥಮಾಡಿಕೊಳ್ಳಬಲ್ಲರು. ನಿಮ್ಮ ಈ ಆಂತರಿಕ ಶಕ್ತಿಯೇ, ನಿಮ್ಮ ಶಿಸ್ತೇ ಈ ವಾರ ನಿಮಗಾಗಿ ಅದೃಷ್ಟದ ಒಂದು ಹೊಸ ಮತ್ತು ದಿವ್ಯವಾದ ದಾರಿಯನ್ನು ಸಿದ್ಧಪಡಿಸಲಿದೆ. ಈಗ ತುಂಬಾ ಜಾಗರೂಕರಾಗಿ ಕೇಳಿ, ಏಕೆಂದರೆ ಈ ವಾರ ಬ್ರಹ್ಮಾಂಡವು ನಿಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಹಣೆಬರಹವನ್ನು ಬದಲಾಯಿಸಲು ಸಿದ್ಧತೆ ನಡೆಸುತ್ತಿರುವ ಆ ಪರದೆಯನ್ನು ನಾನು ಈಗ ಸರಿಸಲಿದ್ದೇನೆ. ಆಕಾಶಗಂಗಾದಲ್ಲಿ ಇದೀಗ ಗ್ರಹಗಳ ಒಂದು ವಿಶೇಷ ಸಂಚಾರದ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಇದರ ಮುಖ್ಯ ಕೇಂದ್ರಬಿಂದು ನಿಮ್ಮ ರಾಶಿಯೇ ಆಗಿದೆ. ಒಮ್ಮೆ ಯೋಚಿಸಿ, ಗ್ರಹಗಳ ರಾಜಕುಮಾರನಾದ ಬುಧ ಮತ್ತು ದೇವಗುರು ಬೃಹಸ್ಪತಿ ಒಂದು ವಿಶೇಷ ಕೋನಕ್ಕೆ ಬಂದು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಿದಾಗ ಅದರ ಪರಿಣಾಮ ಎಷ್ಟು ದೊಡ್ಡದಾಗಿರುತ್ತದೆ. ಈ ವಾರದ ಆರಂಭದಿಂದಲೇ ಅಂದರೆ ಜೂನ್ 29ರ ಬೆಳಗ್ಗಿನಿಂದಲೇ ನಿಮ್ಮೊಳಗೆ ಒಂದು ಅದ್ಭುತವಾದ ಮಾನಸಿಕ ಸ್ಪಷ್ಟತೆ ಮೂಡಲು ಶುರುವಾಗುತ್ತದೆ. ಇದಕ್ಕೆ ಕಾರಣ ನಿಮ್ಮದೇ ರಾಶಿಯ ಅಧಿಪತಿಯಾದ ಬುಧದೇವನು ಇದೀಗ ಮಿಥುನ ರಾಶಿಯ ಸಂಚಾರವನ್ನು ಮುಗಿಸಿ ಸೂರ್ಯದೇವನ ಅತ್ಯಂತ ಹತ್ತಿರದಲ್ಲಿದ್ದಾನೆ. ಇದರಿಂದ ನಿಮ್ಮ ಜಾತಕದಲ್ಲಿ ಒಂದು ಪರಮಶಕ್ತಿಶಾಲಿ ಬುಧಾದಿತ್ಯ ರಾಜಯೋಗವು ಸಂಪೂರ್ಣವಾಗಿ ಜಾಗೃತಗೊಂಡು ಕೆಲಸ ಮಾಡುತ್ತಿದೆ. ಇದರ ಜೊತೆಗೆ ಜೂನ್ 29ರ ಮಧ್ಯಾಹ್ನ ಆಕಾಶಮಂಡಲದಲ್ಲಿ ಗಜಕೇಸರಿ ರಾಜಯೋಗದ ಒಂದು ಅತ್ಯಂತ ಅಪರೂಪದ ಪ್ರಭಾವವೂ ಶುರುವಾಗಲಿದೆ. ಏಕೆಂದರೆ ಚಂದ್ರನ ಸಂಚಾರವು ನಿಮ್ಮ ಅದೃಷ್ಟದ ಸ್ಥಾನಕ್ಕೆ ಬಲವನ್ನು ನೀಡುತ್ತಿದೆ. ಆದರೆ ಕಥೆಯ ಅಸಲಿ ತಿರುವು ಮತ್ತು ದಿವ್ಯವಾದ ಟ್ವಿಸ್ಟ್ ಜೂನ್ 30ರ ಮಧ್ಯರಾತ್ರಿ ಬರಲಿದೆ. ಜೂನ್ 30ರಂದು ಜ್ಯೋತಿಷ್ಯ ಲೋಕದ ಅತ್ಯಂತ ದೊಡ್ಡ ಮತ್ತು ಐತಿಹಾಸಿಕ ಬದಲಾವಣೆ ನಡೆಯಲಿದೆ. ಸಾಕ್ಷಾತ್ ಹಣೆಬರಹವನ್ನು ಬರೆಯುವ ದೇವಗುರು ಬೃಹಸ್ಪತಿ ತನ್ನ ರಾಶಿಯನ್ನು ಬದಲಾಯಿಸಿ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಗುರುದೇವರ ಈ ಮಹಾ ಬದಲಾವಣೆ ನಡೆದ ತಕ್ಷಣ ನಿಮ್ಮ ಜಾತಕದ ಕೆಲಸ ಮತ್ತು ಲಾಭದ ಸ್ಥಾನದ ಮೇಲೆ ಅವರ ಅಮೃತದಂತಹ 5ನೇ ಮತ್ತು 9ನೇ ದೃಷ್ಟಿ ನೇರವಾಗಿ ಬೀಳುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ ಈ ಅದ್ಭುತ ಸ್ಥಿತಿಯನ್ನು ಅಖಂಡ ಸಾಮ್ರಾಜ್ಯ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗದ ಅತ್ಯಂತ ಪವಿತ್ರ ರೂಪ ಎಂದು ಕರೆಯಲಾಗಿದೆ. ಇದರ ನೇರ ಮತ್ತು ಸ್ಪಷ್ಟ ಅರ್ಥವೇನೆಂದರೆ, ಈ ವಾರ ವಿಧಾತನು ನಿಮ್ಮ ಸುತ್ತಲೂ ಒಂದು ಅದೃಶ್ಯವಾದ ರಕ್ಷಣಾ ಕವಚವನ್ನು ನಿರ್ಮಿಸಿದ್ದಾನೆ. ಇದು ನಿಮ್ಮ ಹಾದಿಯಲ್ಲಿ ಬರುವ ಪ್ರತಿಯೊಂದು ರಹಸ್ಯ ಪಿತೂರಿ, ಮಾನಸಿಕ ಒತ್ತಡ ಮತ್ತು ಪ್ರತಿಯೊಂದು ದೊಡ್ಡ ಅಡೆತಡೆಯನ್ನು ನೇರವಾಗಿ ಸುಟ್ಟು ಭಸ್ಮ ಮಾಡುತ್ತದೆ. ಈ ರಹಸ್ಯ ಇಲ್ಲಿಗೆ ಮುಗಿಯುವುದಿಲ್ಲ. ಜುಲೈ 2ರಂದು ಪುಷ್ಯ ನಕ್ಷತ್ರದ ದಿವ್ಯ ಪ್ರಭಾವ ಶುರುವಾಗುತ್ತಿದ್ದಂತೆ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂದರೆ, ಅಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವೂ ಮುಂಬರುವ ಹಲವು ತಿಂಗಳುಗಳವರೆಗೆ ನಿಮಗೆ ಭಾರೀ ಹಣದ ಲಾಭ ಮತ್ತು ಮಾನಸಿಕ ಶಾಂತಿಯನ್ನು ನೀಡಲಿದೆ. ಇದರ ಬೆನ್ನಲ್ಲೇ ಜುಲೈ 4ರ ಬೆಳಗ್ಗೆ ಶುಕ್ರದೇವನ ಸಂಚಾರವು ಸಿಂಹ ರಾಶಿಗೆ ಆಗಲಿದೆ.
ಇದರಿಂದ ಗುರು ಮತ್ತು ಶುಕ್ರರ ಸೇರ್ಪಡೆಯಿಂದ ದ್ವಿಗ್ರಹ ಯೋಗ ಮತ್ತು ಧನ ನೀಡುವ ಯೋಗದ ನಿರ್ಮಾಣವಾಗುತ್ತದೆ. ಕಳೆದ ವಾರ ವೃತ್ತಿ, ವ್ಯಾಪಾರ ಮತ್ತು ಹಣದ ವಿಷಯದಲ್ಲಿ ಇದ್ದ ಮಂದಗತಿಯ ಆರಂಭವು ಈ ವಾರ ಈ ಮಹಾಯೋಗಗಳು ಜಾಗೃತವಾಗುವುದರಿಂದ ಒಂದು ಬೃಹತ್ ಯಶಸ್ಸಾಗಿ ಬದಲಾಗಲಿದೆ. ಕಾಲದ ಈ ಚಕ್ರವು ಸ್ಪಷ್ಟವಾಗಿ ಸಾಕ್ಷಿ ನುಡಿಯುತ್ತಿದೆ. ಏನೆಂದರೆ, ನೀವು ಈಗ ಹಿಂದೆ ಸರಿಯುವ ದಿನಗಳು ಮುಗಿದಿವೆ. ಹಣೆಬರಹವು ನಿಮಗಾಗಿ ಹೆಣೆದಿರುವ ಬಂಗಾರದ ಜಾಲದ ಪ್ರತಿಯೊಂದು ಕೊಂಡಿಯೂ ಈ ವಾರ ಸಂಪೂರ್ಣವಾಗಿ ಒಂದಕ್ಕೊಂದು ಜೋಡಿಸಿಕೊಳ್ಳಲಿದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಒಂದು ಹೊಸ ಚೈತನ್ಯ ಮತ್ತು ಉತ್ಸಾಹವನ್ನು ತರಲಿದೆ. ಕಳೆದ ಹಲವು ದಿನಗಳಿಂದ ದೇಹದಲ್ಲಿದ್ದ ಆಲಸ್ಯ ಅಥವಾ ಮನಸ್ಸಿನಲ್ಲಿದ್ದ ಒಂದು ರೀತಿಯ ಅಜ್ಞಾತ ಭಾರವು ಜೂನ್ 30ರ ಬೆಳಗ್ಗೆ ಆಗುತ್ತಿದ್ದಂತೆ ಸಂಪೂರ್ಣವಾಗಿ ಮಾಯವಾಗುತ್ತದೆ. ನಿಮ್ಮೊಳಗೆ ನೀವೇ ಒಂದು ಅಪಾರ ಶಕ್ತಿಯ ಹರಿವನ್ನು ಅನುಭವಿಸುತ್ತೀರಿ. ಹಳೆಯ ದೈಹಿಕ ತೊಂದರೆಗಳು ಈಗ ಮೆಲ್ಲನೆ ಗುಣವಾಗುವ ಹಾದಿಗೆ ಬರಲಿವೆ. ಆದರೆ ನೀವು ಒಂದು ವಿಷಯದಲ್ಲಿ ವಿಶೇಷ ಕಾಳಜಿ ವಹಿಸಬೇಕು. ತಿನ್ನುವ ಆಹಾರದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಮತ್ತು ಮುಖ್ಯವಾಗಿ ಜುಲೈ 3ರಂದು ಅತಿ ತಂಪಾದ ಪದಾರ್ಥಗಳನ್ನು ಸೇವಿಸುವುದರಿಂದ ದೂರವಿರಿ. ಮಾನಸಿಕ ಶಾಂತಿಗಾಗಿ ಬೆಳಗ್ಗಿನ ತಂಗಾಳಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದು ನಿಮಗೆ ತುಂಬಾ ಒಳ್ಳೆಯದು. ಈಗ ಬನ್ನಿ, ನಿಮ್ಮ ಜೀವನದ ಆ ಅತ್ಯಂತ ಪ್ರಮುಖ ಘಟ್ಟದ ಕಡೆಗೆ ಹೋಗೋಣ. ಅಲ್ಲಿ ನಿಮ್ಮ ಹಗಲು ರಾತ್ರಿಯ ಕಷ್ಟದ ದುಡಿಮೆ ಮತ್ತು ನಿಮ್ಮ ಅಸಲಿ ಯೋಗ್ಯತೆಗೆ ಸರಿಯಾದ ಸ್ಥಾನ ಸಿಗಲಿದೆ. ನಾವು ಮಾತನಾಡುತ್ತಿರುವುದು ನಿಮ್ಮ ಉದ್ಯೋಗದ ಬಗ್ಗೆ. ನಿಮ್ಗೂ ಕೆಲಸದ ಜಾಗದಲ್ಲಿ ಹೀಗೆ ಅನಿಸುತ್ತದೆಯೇ? ಅಂದ್ರೆ, ನೀವು ಎಷ್ಟೇ ಮನಸ್ಸಿಟ್ಟು ಕೆಲಸ ಮಾಡಿದರೂ ನಿಮಗೆ ಅದರ ಸಂಪೂರ್ಣ ಕ್ರೆಡಿಟ್ ಸಿಗುತ್ತಿಲ್ಲ ಅಥವಾ ನಿಮ್ಮ ಪ್ರತಿಭೆಗೆ ತಕ್ಕ ವೇದಿಕೆ ಸಿಗುತ್ತಿಲ್ಲ ಎಂದು ಅನಿಸುತ್ತಿದೆಯೇ? ಒಂದು ವೇಳೆ ಹಾಗಾಗುತ್ತಿದ್ದರೆ ಈಗ ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಏಕೆಂದರೆ ಜೂನ್ 30ರಿಂದ ಜುಲೈ 3ರ ನಡುವೆ ನಿಮ್ಮ ಕೆಲಸದ ಜಾಗದ ಸಂಪೂರ್ಣ ವಾತಾವರಣವೂ ನಿಮಗೆ ಪೂರಕವಾಗಿ ಬದಲಾಗಲಿದೆ. ಕಳೆದ ವಾರದಿಂದಲೇ ಶುರುವಾಗಿದ್ದ ಒಂದು ಸಕಾರಾತ್ಮಕ ಬದಲಾವಣೆಯ ಮುನ್ಸೂಚನೆಯೂ ಈಗ ಈ ವಾರ ಒಂದು ದೊಡ್ಡ ಮತ್ತು ಗಟ್ಟಿಯಾದ ಯಶಸ್ಸಿನ ಉದ್ಯೋಗದ ತಿರುವಾಗಿ ಬದಲಾಗಲಿದೆ. ಈ ವಾರ ನಿಮ್ಮ ಕೆಲಸದ ಚಾತುರ್ಯವೂ ನೇರವಾಗಿ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರ ಕಣ್ಣಿಗೆ ಬೀಳುತ್ತದೆ ಎನ್ನುವುದು ವಿಧಾತನ ಲಿಖಿತ ನಿಯಮವಾಗಿದೆ. 10ನೇ ಮನೆಯ ಅಧಿಪತಿ ಬಲಿಷ್ಠನಾಗಿರುವುದು ಇದನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ. ಏನೆಂದರೆ, ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಕೆಲಸದ ಶೈಲಿಯನ್ನು ಈಗ ದೊಡ್ಡ ಮಟ್ಟದಲ್ಲಿ ಪ್ರಶಂಸಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಕೆಲಸದ ಜಾಗದಲ್ಲಿ ನಿಮ್ಮ ಗೌರವ ಮತ್ತು ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಎಂತಹ ದೊಡ್ಡ ಏಳಿಗೆಯಾಗಲಿದೆ ಎಂದರೆ ಇದನ್ನು ನಿಮ್ಮ ವಿರೋಧಿಗಳು ಸಹ ಊಹಿಸಿರುವುದಿಲ್ಲ. ಯಾರು ತುಂಬಾ ದಿನಗಳಿಂದ ಹೊಸ ಕೆಲಸದ ಹುಡುಕಾಟದಲ್ಲಿದ್ದಾರೋ ಅವರಿಗೆ ಜುಲೈ 2ರ ಮಧ್ಯಾಹ್ನ ಒಂದು ಮುಖ್ಯವಾದ ತಿರುವನ್ನು ತರಲಿದ್ದು, ಅಲ್ಲಿಂದ ಒಂದು ಅತ್ಯಂತ ಒಳ್ಳೆಯ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಈ ವಾರ ವಿದೇಶದಿಂದಲೂ ನಿಮ್ಮ ಪ್ರಗತಿಗೆ ಹೊಸ ದಾರಿಗಳು ತೆರೆದುಕೊಳ್ಳುತ್ತಿವೆ. ಬ್ರಹ್ಮಾಂಡವು ಈ ವಾರ ನಿಮ್ಮನ್ನು ಒಬ್ಬ ನಾಯಕನನ್ನಾಗಿ ನಿಲ್ಲಿಸಲಿದೆ. ವ್ಯಾಪಾರ ರಂಗಕ್ಕೆ ಸೇರಿದ ಕನ್ಯಾ ರಾಶಿಯ ಜನರಿಗೆ ಈ 7 ದಿನಗಳು ಒಂದು ವಾರಕ್ಕಿಂತ ಕಡಿಮೆಯಿಲ್ಲ. ಕಳೆದ ವಾರದ ನಿಮ್ಮ ವ್ಯಾಪಾರದ ತಂತ್ರಗಳು ಈಗ ನಿಮ್ಮ ಲಾಭವನ್ನು ಹಲವು ಪಟ್ಟು ಹೆಚ್ಚಿಸಲು ಸಂಪೂರ್ಣವಾಗಿ ಸಿದ್ಧವಾಗಿವೆ. ಜುಲೈ 1 ಮತ್ತು 4ರಂದು ನಿಮ್ಮ ಕೈಗೆ ಒಂದು ದೊಡ್ಡ ಒಪ್ಪಂದ ಸಿಗಲಿದ್ದು, ಅದು ನಿಮ್ಮ ವ್ಯಾಪಾರದ ಸ್ಥಿತಿ ಮತ್ತು ದಿಕ್ಕು ಎರಡನ್ನೂ ಒಂದು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಯಾವುದಾದರೂ ಹಳೆಯ ವ್ಯಾಪಾರದ ಸಂಬಂಧ ದುರ್ಬಲಗೊಳ್ಳುತ್ತಿದ್ದರೆ ಅದರಲ್ಲಿ ಈಗ ಹೊಸ ಬಲ ಬರಲಿದೆ. ಹೊಸ ಆಲೋಚನೆಗಳು ಮತ್ತು ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ನಿಮ್ಮ ವ್ಯಾಪಾರವನ್ನು ತುಂಬಾ ಮುಂದೆ ಕೊಂಡೊಯ್ಯುತ್ತದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಹೆಸರು ಎಷ್ಟು ಗಟ್ಟಿಯಾಗಲಿದೆ ಎಂದರೆ ನಿಮ್ಮ ಸ್ಪರ್ಧಿಗಳು ಸಹ ನಿಮ್ಮ ಕೆಲಸದ ಶೈಲಿಯನ್ನು ಹೊಗಳಲೇಬೇಕಾಗುತ್ತದೆ. ಇಂಟರ್ನೆಟ್ ಹಾಗೂ ಡಿಜಿಟಲ್ ಮಾಧ್ಯಮದ ಮೂಲಕ ಮಾಡುವ ವ್ಯಾಪಾರದಲ್ಲಿ ಈ ವಾರ ಅಭೂತಪೂರ್ವ ಬೆಳವಣಿಗೆ ಕಂಡುಬರಲಿದೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ತುಂಬಾ ಜಾಗರೂಕರಾಗಿ ಕೇಳಿ, ಏಕೆಂದರೆ ಈ ವಾರ ನಿಮ್ಮ ಬೌದ್ಧಿಕ ಜೀವನದ ಮುಖ್ಯ ತಿರುವು ಆಗಲಿದೆ. ನಿಮ್ಮ ಜೊತೆಯೂ ಹೀಗಾಗುತ್ತದೆಯೇ? ನೀವು ಓದಲು ಕೂರುತ್ತೀರಿ, ಆದರೆ ಕೆಲವೇ ನಿಮಿಷಗಳಲ್ಲಿ ಮನಸ್ಸು ಎಲ್ಲೋ ಅಲೆಯುತ್ತದೆ, ಅಥವಾ ರಾತ್ರಿಯೆಲ್ಲ ಎಚ್ಚರವಿದ್ದು ಓದಿದ ವಿಷಯ ಬೆಳಗ್ಗೆ ಪರೀಕ್ಷಾ ಕೊಠಡಿಗೆ ಹೋಗುತ್ತಿದ್ದಂತೆ ತಲೆಯಿಂದ ಮಸುಕಾಗಲು ಶುರುವಾಗುತ್ತದೆಯೇ? ಒಂದು ವೇಳೆ ನೀವು ಈ ಮಾನಸಿಕ ಗೊಂದಲದಿಂದ ಬಳಲುತ್ತಿದ್ದರೆ ಈಗ ಶಾಂತರಾಗಿರಿ. ಜೂನ್ 30ರಿಂದ ಜುಲೈ 4ರ ನಡುವೆ ನಿಮ್ಮ ಏಕಾಗ್ರತೆಯ ಶಕ್ತಿಯು ಎಷ್ಟು ಜಾಗೃತವಾದ ಮಟ್ಟಕ್ಕೆ ತಲುಪಲಿದೆ ಎಂದರೆ ಅದನ್ನು ನೀವು ಖುದ್ದಾಗಿ ಊಹಿಸಿರುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಬುಧ ದೇವನ ವಿಶೇಷ ಕಿರಣಗಳು ನಿಮ್ಮ ಮೆದುಳಿನ ನೆನಪಿನ ಶಕ್ತಿ
ಮತ್ತು ತಾರ್ಕಿಕ ಶಕ್ತಿಯನ್ನು ನಿಯಂತ್ರಿಸುವ ಭಾಗವನ್ನು ಚುರುಕುಗೊಳಿಸುತ್ತಿವೆ. ಯಾವ ವಿಷಯಗಳು ಇದುವರೆಗೆ ನಿಮಗೆ ದೊಡ್ಡ ಬೆಟ್ಟದಂತೆ ಕಷ್ಟ ಮತ್ತು ಗೊಂದಲವಾಗಿ ಅನಿಸುತ್ತಿದ್ದವೋ ಅವುಗಳನ್ನು ಈ ವಾರ ನೀವು ಅತ್ಯಂತ ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಯಾರೋ ಅದೃಶ್ಯ ಶಕ್ತಿಯು ನಿಮ್ಮ ತಿಳುವಳಿಕೆಗೆ ದಾರಿ ತೋರಿಸುತ್ತಿರುವಂತೆ ಅನಿಸುತ್ತದೆ. ಒಂದು ವೇಳೆ ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ, ಪ್ರವೇಶ ಪರೀಕ್ಷೆ ಅಥವಾ ಯಾವುದಾದರೂ ಪ್ರಮುಖ ಫಲಿತಾಂಶದ ನಿರೀಕ್ಷೆಯಲ್ಲಿ ರಾತ್ರಿಯ ನಿದ್ದೆಗೆಟ್ಟಿದ್ದರೆ, ವಿಧಾತನ ನಿಯಮವನ್ನು ಕೇಳಿ. ಈ ವಾರ ನಿಮ್ಮ ಯಶಸ್ಸು ಖಾತ್ರಿಯಾಗಿದೆ. ನಿಮ್ಮ ಕಷ್ಟಕ್ಕೆ ಈಗ ಒಂದು ಸರಿಯಾದ ಮತ್ತು ದೊಡ್ಡ ವೇದಿಕೆ ಸಿಗಲಿದೆ. ಅಷ್ಟೇ ಅಲ್ಲ, ಯಾವುದಾದರೂ ಪ್ರತಿಷ್ಠಿತ ಸಂಸ್ಥೆಯಿಂದ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿವೇತನ ಸಿಗುವ ದ್ವಾರಗಳು ಈ ಸಮಯದಲ್ಲಿ ಸಂಪೂರ್ಣವಾಗಿ ತೆರೆದುಕೊಂಡಿವೆ. ನಿಮ್ಮ ಕೆಲಸದ ಮೇಲೆ ನಂಬಿಕೆಯಿಡಿ. ಕಾಲವು ನಿಮಗೆ ಪಟ್ಟಾಭಿಷೇಕ ಮಾಡಲು ಸಿದ್ಧವಾಗಿ ನಿಂತಿದೆ. ಈಗ ತುಂಬಾ ಜಾಗರೂಕರಾಗಿ ಕೇಳಿ. ಈಗ ನಾವು ನಿಮ್ಮ ಆರ್ಥಿಕ ಹಣೆಬರ, ಹಠಾತ್ ಸಿಗುವ ಹಣ ಮತ್ತು ಅದೃಷ್ಟದ ಆ ನಿಧಿಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಇದರ ಬಾಗಿಲು ಈ ವಾರ ತೆರೆಯಲಿದೆ. ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವು ಜನರು ತುಂಬಾ ಕಡಿಮೆ ಪ್ರಯತ್ನದಲ್ಲೂ ಹಠಾತ್ತಾಗಿ ಶ್ರೀಮಂತರಾಗುತ್ತಾರೆ ಮತ್ತು ಕೆಲವು ಜನರು ಹಗಲು ರಾತ್ರಿ ಕಷ್ಟಪಟ್ಟರೂ ಕೇವಲ ತಮ್ಮ ಮೂಲಭೂತ ಅಗತ್ಯಗಳನ್ನಷ್ಟೇ ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೇಕೆ ಆಗುತ್ತದೆ? ಇದನ್ನು ಜ್ಯೋತಿಷ್ಯದ ಭಾಷೆಯಲ್ಲಿ ದೈವೀ ಸಮಯ ಎಂದು ಕರೆಯುತ್ತಾರೆ. ಮತ್ತು ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಆ ದಿವ್ಯ ಸಮಯವು ಇದೇ ವಾರ ಬಾಗಿಲು ತಟ್ಟುತ್ತಿದೆ. ಕಳೆದ ವಾರದಿಂದ ನಿಮ್ಮ ಜೀವನದಲ್ಲಿ ಹಣ ಬರುವ ದಾರಿಗಳು ತೆರೆದುಕೊಳ್ಳಲು ಶುರುವಾಗಿದ್ದವು. ಅವು ಈಗ ಈ ವಾರ ಭಾರೀ ಹಣದ ಲಾಭ ಮತ್ತು ಮಹಾವಿಜಯವಾಗಿ ಬದಲಾಗಲಿವೆ. ಜೂನ್ 30ರಂದು ನಡೆಯಲಿರುವ ದೇವಗುರು ಬೃಹಸ್ಪತಿಯ ಸಿಂಹ ರಾಶಿಯ ಮಹಾಸಂಚಾರವು ನಿಮ್ಮ ಜಾತಕದಲ್ಲಿ ಅಖಂಡ ಸಾಮ್ರಾಜ್ಯ ಯೋಗವನ್ನು ಜಾಗೃತಗೊಳಿಸುತ್ತಿದೆ. ಮತ್ತು ಇದರ ಬೆನ್ನಲ್ಲೇ ಜುಲೈ 1ರಂದು ಚಂದ್ರನು ಅದೃಷ್ಟದ ಸ್ಥಾನಕ್ಕೆ ಬರುವುದು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಯೋಗವನ್ನು ನಿಮ್ಮ ಧನಸ್ಥಾನದ ಮೇಲೆ ಸಂಪೂರ್ಣವಾಗಿ ಜಾಗೃತಗೊಳಿಸುತ್ತದೆ. ಗ್ರಹಗಳ ಈ ಅತ್ಯಂತ ಅಪರೂಪದ ಮತ್ತು ಅದ್ವಿತೀಯ ಸಂಯೋಗವು 100% ಖಾತ್ರಿಪಡಿಸುತ್ತಿದೆ. ಏನೆಂದರೆ, ಈ ಬಾರಿ ನಿಮಗೆ ಸಿಗುವ ಆರ್ಥಿಕ ಲಾಭವು ನಿಮ್ಮ ನಿರೀಕ್ಷೆ ಮತ್ತು ಊಹೆಗಿಂತ ಹಲವು ಪಟ್ಟು ದೊಡ್ಡದಾಗಿರಲಿದೆ. ಇದು ವಿಧಾತನು ಬರೆದಿರುವ ಲೆಕ್ಕಾಚಾರವಾಗಿದ್ದು, ಇದು ಈ ವಾರ ನಿಮ್ಮನ್ನು ಆರ್ಥಿಕವಾಗಿ ತುಂಬಾ ಗಟ್ಟಿಯಾಗಿಸಲಿದೆ. ನಿಮ್ಮ ಕಣ್ಣೆದುರು ಕಳೆದ ಕೆಲವು ದಿನಗಳಿಂದ 5 ಅಥವಾ 8ರ ಅಂಕಿ ಪದೇ ಪದೇ ಬರುತ್ತಿದೆಯೇ? ಒಂದು ವೇಳೆ ಹೌದಾದರೆ, ಇದು ಬ್ರಹ್ಮಾಂಡದ ನೇರ ಮುನ್ಸೂಚನೆಯಾಗಿದೆ. ಏನೆಂದರೆ, ನಿಮ್ಮ ವರ್ಷಗಳಿಂದ ಸಿಲುಕಿಕೊಂಡಿದ್ದ ಹಣವು ಈಗ ಯಾವುದೇ ಅಡೆತಡೆಯಿಲ್ಲದೆ ನಿಮ್ಮ ಬಳಿಗೆ ಮರಳಿ ಬರಲಿದೆ. ಈ ವಾರ ನಿಮ್ಮ ಹಣಕಾಸಿನ ಸ್ಥಿತಿ ಎಷ್ಟು ಗಟ್ಟಿಯಾಗಲಿದೆಯೆಂದರೆ, ನೀವು ಕೇವಲ ನಿಮ್ಮ ಹಳೆಯ ಸಾಲಗಳಿಂದ ಮುಕ್ತರಾಗುವುದು ಮಾತ್ರವಲ್ಲದೆ, ನಿಮ್ಮ ಕುಟುಂಬಕ್ಕಾಗಿ ಯಾವುದಾದರೂ ಅತ್ಯಂತ ಬೆಲೆಬಾಳುವ ಮತ್ತು ಐಷಾರಾಮಿ ವಸ್ತುವನ್ನು ಖರೀದಿಸುತ್ತೀರಿ. ಗ್ರಹಗಳ ಈ ಅದ್ಭುತ ಯೋಗವು 100% ಖಾತ್ರಿಪಡಿಸುತ್ತಿದೆ. ಏನೆಂದರೆ, ಈ ವಾರ ನಿಮ್ಮ ಜೀವನದಲ್ಲಿ ಸಮೃದ್ಧಿಯು ಕಾಯಂ ಆಗಿ ನೆಲೆಸಲಿದೆ. ಕೌಟುಂಬಿಕ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಈ ವಾರ ಒಂದು ಅಪಾರವಾದ ಮಧುರತೆ ತುಂಬಿಕೊಳ್ಳಲಿದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಕಳೆದ ಕೆಲವು ಸಮಯದಿಂದ ಆಲೋಚನೆಗಳಲ್ಲಿ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ, ಜುಲೈ 2ರ ಸಂಜೆಯ ವೇಳೆಗೆ ಆ ಎಲ್ಲಾ ಬೇಸರಗಳು ಸಂಪೂರ್ಣವಾಗಿ ದೂರವಾಗುತ್ತವೆ. ಪರಸ್ಪರ ನಂಬಿಕೆಯಲ್ಲಿ ಒಂದು ಹೊಸ ಆಳ ಬರಲಿದ್ದು, ನೀವಿಬ್ಬರೂ ಒಬ್ಬರಿಗೊಬ್ಬರು ಹೆಚ್ಚು ಸಮರ್ಪಿತರಾಗಿರುತ್ತೀರಿ. ಯಾರು ಒಂಟಿ ಜೀವನ ನಡೆಸುತ್ತಿದ್ದು ಒಬ್ಬ ನಿಜವಾದ ಸಂಗಾತಿಯ ಹುಡುಕಾಟದಲ್ಲಿದ್ದಾರೋ ಅವರ ಜೀವನಕ್ಕೆ ಯಾವುದಾದರೂ ಅತ್ಯಂತ ಗೌರವಾನ್ವಿತ ಮತ್ತು ತಿಳುವಳಿಕೆಯುಳ್ಳ ವ್ಯಕ್ತಿಯ ಪ್ರವೇಶವಾಗಲಿದ್ದು, ಅವರು ಅವರ ಜೀವನಕ್ಕೆ ಒಂದು ಪೂರ್ಣತೆಯನ್ನು ನೀಡಲಿದ್ದಾರೆ. ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯದ ಸಿದ್ಧತೆ ನಡೆಯಲಿದ್ದು, ಇದರಿಂದ ಸುತ್ತಲೂ ಹಬ್ಬ ಮತ್ತು ಸಂತೋಷದ ವಾತಾವರಣವಿರುತ್ತದೆ. ಈ ದಿವ್ಯವಾದ ವಾರವನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ನಿಮ್ಮ ಅದೃಷ್ಟದ ಅಂಶಗಳನ್ನು ತುಂಬಾ ಜಾಗರೂಕರಾಗಿ ಗುರುತು ಮಾಡಿಕೊಳ್ಳಿ. ಅದೃಷ್ಟದ ಬಣ್ಣ ತಿಳಿ ಹಸಿರು ಮತ್ತು ಪ್ರಕಾಶಮಾನವಾದ ಬಿಳಿ. ಈ ಬಣ್ಣಗಳು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹಲವು ಪಟ್ಟು ಹೆಚ್ಚಿಸುತ್ತವೆ. ಅದೃಷ್ಟದ ದಿನಾಂಕಗಳು ಜೂನ್ 30, ಜುಲೈ 1 ಮತ್ತು ಜುಲೈ 4. ಈ ದಿನಾಂಕಗಳಲ್ಲಿ ಮಾಡಿದ ಪ್ರಮುಖ ಕೆಲಸಗಳು ಅತ್ಯಂತ ಯಶಸ್ವಿಯಾಗಲಿವೆ. ಅದೃಷ್ಟದ ಅಂಕಿ 5 ಮತ್ತು 8. ಈ ಅಂಕಿಗಳು ಈ ವಾರ ನಿಮಗೆ ವಿಜಯ ಮತ್ತು ಅಭಿವೃದ್ಧಿಯ ಸಂಕೇತಗಳಾಗಿವೆ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಇದು ಈ ವಾರ ನಿಮಗಾಗಿ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ತರುತ್ತಿದೆ. ಅದೃಷ್ಟದ ರತ್ನ ಪಚ್ಚೆ. ಇದು ನಿಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ನೀಡುತ್ತದೆ.
ನೆನಪಿರಲಿ, ರತ್ನವನ್ನು ಧರಿಸುವ ಮುನ್ನ ವೈಯಕ್ತಿಕ ಸಲಹೆಯನ್ನು ತಪ್ಪದೇ ಪಡೆದುಕೊಳ್ಳಿ. ಅದೃಷ್ಟದ ಸಮಯ ಬೆಳಗ್ಗೆ 7:30ಯಿಂದ ಬೆಳಗ್ಗೆ 11:50 ನಡುವಿನ ಸಮಯ ನಿಮಗೆ ಅತ್ಯುತ್ತಮ ಫಲಿತಾಂಶ ನೀಡುವ ಸಮಯವಾಗಿದೆ. ಈಗ ನಾವು ಬುದ್ಧಿಶಕ್ತಿಯನ್ನು ಮೀರಿ ನೇರವಾಗಿ ನಮ್ಮ ಅಂತರ್ಮನಸ್ಸು ಮತ್ತು ಆ ಪರಮಾತ್ಮನ ಜೊತೆ ಜೋಡಿಸುವ ಆ ಭಾಗದ ಕಡೆಗೆ ಸಾಗುತ್ತಿದ್ದೇವೆ. ಯಾವಾಗಲೂ ಆಕಾಶಮಂಡಲದಲ್ಲಿ ಗ್ರಹಗಳ ಕಿರಣಗಳು ನಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡುತ್ತವೆಯೋ ಆಗ ನಮ್ಮ ಭೌತಿಕ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಕೆಲವು ನೈಜ ಬದಲಾವಣೆಗಳು ಆಗಲು ಶುರುವಾಗುತ್ತವೆ. ಇವುಗಳನ್ನು ಸಾಮಾನ್ಯ ಮನುಷ್ಯ ಕೇವಲ ಕಾಕತಾಳೀಯ ಎಂದು ಅಂದುಕೊಳ್ಳುತ್ತಾನೆ. ಜೂನ್ 29ರಿಂದ ಜುಲೈ 5ರ ನಡುವೆ ಬ್ರಹ್ಮಾಂಡವು ನಿಮಗೆ ಅಂತಹ ನೈಜ ಮತ್ತು ಖಚಿತವಾದ ಮುನ್ಸೂಚನೆಗಳನ್ನು ನೀಡಲಿದ್ದು, ಅವು ನಿಮ್ಮ ಬಂಗಾರದ ಕಾಲ ಶುರುವಾಗಿದೆ ಎಂಬುದನ್ನು ಖಾತ್ರಿಪಡಿಸುತ್ತವೆ. ಮೊದಲನೇ ಮುನ್ಸೂಚನೆ: ಒಂದು ವೇಳೆ ಈ ವಾರ ಮನೆಯಿಂದ ಹೊರಡುವಾಗ ನಿಮಗೆ ಹಠಾತ್ತಾಗಿ ಬಿಳಿ ಹಸು ಅಥವಾ ತನ್ನ ಕರುವಿಗೆ ಹಾಲು ಕುಡಿಸುತ್ತಿರುವ ಹಸು ಕಂಡರೆ, ನಿಮ್ಮ ಯಾವುದೋ ದೊಡ್ಡ ಆರ್ಥಿಕ ಅಡೆತಡೆ ಯಾವಾಗಲೂ ಮುಗಿಯಲಿದೆ ಎಂದು ಅರ್ಥಮಾಡಿಕೊಳ್ಳಿ. ಎರಡನೇ ಮುನ್ಸೂಚನೆ: ಒಂದು ವೇಳೆ ಹಠಾತ್ತಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕಿವಿಗಳಿಗೆ ದೇವಸ್ಥಾನದ ಗಂಟೆಗಳು ಅಥವಾ ಶಂಖದ ಧ್ವನಿ ಕೇಳಿಸಿದರೆ, ಇದು ನಿಮ್ಮ ಪ್ರಾರ್ಥನೆಗಳು ವಿಧಾತನ ದರ್ಬಾರಿಗೆ ತಲುಪಿವೆ ಮತ್ತು ನಿಮ್ಮ ಅದೃಷ್ಟದ ಉದಯವಾಗಿದೆ ಎಂಬುದರ ಮುನ್ಸೂಚನೆಯಾಗಿದೆ. ಮೂರನೇ ಮುನ್ಸೂಚನೆ: ಒಂದು ವೇಳೆ ನಿಮಗೆ ಹಠಾತ್ತಾಗಿ ಯಾರಾದರೂ ಮಾರ್ಗದರ್ಶಕರು ಅಥವಾ ಗೆಳೆಯನ ಸಹಾಯ ಸಿಕ್ಕರೆ, ಯಾರನ್ನೂ ಭೇಟಿಯಾಗುವ ನಿರೀಕ್ಷೆಯನ್ನೇ ನೀವು ಬಿಟ್ಟಿದ್ದಿರೋ, ಇದು ಸಾಕ್ಷಾತ್ ಬ್ರಹ್ಮಾಂಡವು ನಿಮ್ಮನ್ನು ಮುಂದೆ ಕೊಂಡೊಯ್ಯಲು ಕಳುಹಿಸಿರುವ ರಹಸ್ಯ ಸಹಾಯವಾಗಿದೆ. ಬ್ರಹ್ಮಾಂಡವು ನಿಮಗೆ ಇಷ್ಟೊಂದು ಸಂತೋಷಗಳನ್ನು ನೀಡುತ್ತಿರುವಾಗ ಒಂದು ರಕ್ಷಣಾತ್ಮಕ ಜಾಗರೂಕತೆಯೂ ಅತ್ಯಂತ ಅಗತ್ಯವಾಗಿದೆ. ಕಳೆದ ವಾರದಂತೆಯೇ ಈ ವಾರವೂ ನೀವು ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ರಹಸ್ಯ ತಂತ್ರಗಳನ್ನು ಯಾವುದೇ ಅಪರಿಚಿತ ಅಥವಾ ಅತಿಯಾದ ಉತ್ಸಾಹ ತೋರುವ ವ್ಯಕ್ತಿಯ ಮುಂದೆ ಖಂಡಿತವಾಗಿಯೂ ಹೇಳಬಾರದು. ನಿಮ್ಮ ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸಿ. ಮೊದಲನೇ ಎಚ್ಚರಿಕೆ: ಜುಲೈ 3ರಂದು ಯಾವುದೇ ರೀತಿಯ ದೊಡ್ಡ ಹಣದ ವ್ಯವಹಾರದಲ್ಲಿ ಗಡಿಬಿಡಿ ಮಾಡುವುದರಿಂದ ದೂರವಿರಿ. ಕಾಗದ ಪತ್ರಗಳ ಪ್ರಕ್ರಿಯೆಗಳನ್ನು ಪೂರ್ಣ ಜಾಗರೂಕತೆಯಿಂದ ಓದಿ. ಎರಡನೇ ಎಚ್ಚರಿಕೆ: ಜುಲೈ 2 ಮತ್ತು 3ರಂದು ವಾಹನ ಚಲಾಯಿಸುವಾಗ ವೇಗವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಮೂರನೇ ಎಚ್ಚರಿಕೆ: ಕೆಲಸದ ಜಾಗದಲ್ಲಿ ಯಾವುದೇ ರೀತಿಯ ವ್ಯರ್ಥ ವಿವಾದಗಳು ಅಥವಾ ಬೇರೆಯವರ ಚಾಡಿ ಮಾತುಗಳಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಟ್ಟುಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಸಕಾರಾತ್ಮಕ ಶಕ್ತಿಯ ಮೇಲೆ ಪ್ರಭಾವ ಬೀರಬಹುದು. ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು 1000 ಪಟ್ಟು ಹೆಚ್ಚಿಸಿಕೊಳ್ಳಲು ಈ ವಾರದ 2 ಅತ್ಯಂತ ಸರಳ, ಪ್ರಾಯೋಗಿಕ ಮತ್ತು ಖಚಿತವಾದ ವೈದಿಕ ಪರಿಹಾರಗಳು. ಮೊದಲನೇ ಪರಿಹಾರ: ಬುಧವಾರ ಬೆಳಗ್ಗೆ ಸ್ನಾನದ ನಂತರ ಮಣ್ಣಿನ ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಕರ್ಪೂರ ಮತ್ತು 2 ಹಸಿರು ಏಲಕ್ಕಿ ಇಟ್ಟು ನಿಮ್ಮ ಮನೆಯ ಪೂಜಾ ಸ್ಥಳದಲ್ಲಿ ಉರಿಸಿ. ಇದರಿಂದ ಮನೆಯ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ತಕ್ಷಣವೇ ಶಾಂತವಾಗುತ್ತವೆ. ಎರಡನೇ ಪರಿಹಾರ: ಪ್ರತಿದಿನ ಹಣೆ ಮುಖದ ಮೇಲೆ ಬಿಳಿ ಶ್ರೀಗಂಧದ ತಿಲಕವನ್ನು ಇಟ್ಟುಕೊಳ್ಳಿ ಮತ್ತು ಹಕ್ಕಿಗಳಿಗಾಗಿ ನಿಮ್ಮ ಮನೆಯ ಮೇಲ್ಛಾವಣಿ ಅಥವಾ ಗಿಡಗಳಿರುವ ಜಾಗದಲ್ಲಿ ಕುಡಿಯುವ ನೀರು ಮತ್ತು ಧಾನ್ಯದ ವ್ಯವಸ್ಥೆಯನ್ನು ತಪ್ಪದೆ ಮಾಡಿ. ಈ ಪರಿಹಾರಗಳು ನಿಮ್ಮ ಗ್ರಹಗಳ ಸ್ಥಿತಿಯನ್ನು ಅತ್ಯಂತ ಬಲಶಾಲಿಯಾಗಿಸುತ್ತವೆ. ನನ್ನ ಪ್ರೀತಿಯ ಕನ್ಯಾ ರಾಶಿಯ ಜಾತಕದವರೇ, ನಿಮ್ಮ ಜೀವನದ ಹೋರಾಟ ಈಗ ಸಂಪೂರ್ಣವಾಗಿ ಮುಗಿಯಲಿದೆ ಎಂದು ಕಾಲವೇ ಸಾಕ್ಷಿ ನುಡಿಯುತ್ತಿದೆ. ವಿಧಾತನು ನಿಮ್ಮ ಕಷ್ಟವನ್ನು ಈಗ ಯಶಸ್ಸು ಮತ್ತು ಸಂತೋಷವಾಗಿ ಬದಲಾಯಿಸಲು ನಿರ್ಧಾರ ಮಾಡಿದ್ದಾನೆ. ನಿಮ್ಮ ಮೇಲೆ ಅಚಲವಾದ ನಂಬಿಕೆಯಿಡಿ ಮತ್ತು ಈ ದೈವಿ ಶಕ್ತಿಯನ್ನು 2 ಕೈಗಳಿಂದ ಸ್ವೀಕರಿಸಿ. ಒಂದು ವೇಳೆ ಈ ವಿಡಿಯೋದಲ್ಲಿ ಹೇಳಲಾದ ಮಾತುಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಹೊಂದಿಕೆಯಾಗುತ್ತಿದ್ದರೆ, ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಪ್ರೀತಿಪಾತ್ರರಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ನಿಗೂಢ ಹಾಗೂ ಪ್ರಮುಖ ಮುನ್ಸೂಚನೆಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ತಪ್ಪದೆ ಆನ್ ಮಾಡಿ. ಹಾಗೆಯೇ ಹೋಗುವ ಮುನ್ನ ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ತಪ್ಪದೆ ಬರೆಯಿರಿ. ದೇವರು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಯಾವಾಗಲೂ ಸಂತೋಷವಾಗಿ ಮತ್ತು ಆರೋಗ್ಯವಾಗಿರಿ. ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.